ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತೊಂಡೆಕಾಯಿಯ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಪಕ್ಕಾ ಬ್ರಾಹ್ಮಣ ಶೈಲಿಯಲ್ಲಿ. ಇದಕ್ಕೆ ಆನಿಯನ್ ಗಾರ್ಲಿಕ್ ಹಾಕದೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಬ್ರಾಹ್ಮಣರು ಯಾವ ರೀತಿಯಲ್ಲಿ ರೆಸಿಪಿಯನ್ನು ಮಾಡ್ತಾರೆ ಸೇಮ್ ಅದೇ ರೆಸಿಪಿಯನ್ನು ನಾನಿವತ್ತು ಮಾಡ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ರೆಸಿಪಿಯನ್ನು ರೆಡಿ ಮಾಡ್ತೀನಿ. ಹೇಗೆ ಮಾಡ್ತೇನೆ ಅಂತ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಮತ್ತು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲೇ ಇರುವಂತಹ ತೊಂಡೆಕಾಯಿಯ ಬಳ್ಳಿ. ನಾನು ಇದರಿಂದನೇ ಒಂದು ಅರ್ಧ ಕೆಜಿಯಷ್ಟು ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ನೋಡಿ, ತೊಂಡೆಕಾಯಿದು ಬಳ್ಳಿ ಹೀಗಿರ್ತದೆ ಮತ್ತು ತೊಂಡೆಕಾಯಿ ನೋಡಿ ಈ ರೀತಿ ಇರ್ತದೆ. ನೋಡಿ, ಒಂದು ಅರ್ಧ ಕೆಜಿಯಷ್ಟು ಇದರಿಂದ ತಗೊಂಡಿದ್ದೇನೆ. ನಂತರ ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ. ನೋಡಿ, 3 ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಂತೆ. ಇದನ್ನು ನೋಡಿ ಒಂದು ಚಿಕ್ಕ ಬಾಣಲೆಗೆ ಹಾಕಿ, ನಂತರ ಅದಕ್ಕೆ ಬ್ಯಾಡಗಿ ಮೆಣಸು, ನೋಡಿ ತುಂಬ ಜಾಸ್ತಿ ಬೇಡ, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕಿ ಚೆನ್ನಾಗಿ ಹುರಿದುಕೊಳ್ಳುವ. ಒಂದು 2 ನಿಮಿಷ ಈ ರೀತಿ ಹುರಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ರೀತಿ ಹುರಿದ ಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ನಾನಿಲ್ಲಿ ತೊಗೊಂಡಿದ್ದೇನೆ. ನಂತರ ಒಂದು ಚಿಕ್ಕ ಬಾಣಲೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ತೊಗೊಂಡಿದ್ದೇನೆ. ನೋಡಿ, ನಾನು ಮಸಾಲೆಯನ್ನು ತೆಂಗಿನ ತುರಿ ಹಾಕದೆ ರುಬ್ಬಿಕೊಂಡು ತೊಗೊಂಡಿದ್ದೇನೆ. ನಿಮಗೆ ಹೇಳ್ತೇನೆ ಯಾವ ರೀತಿ ಅಂತ. ಇದಕ್ಕೆ ನಾನು ಆನಿಯನ್ ಮತ್ತು ಗಾರ್ಲಿಕನ್ನು ಯೂಸ್ ಮಾಡಲಿಲ್ಲ. ಬ್ರಾಹ್ಮಣರು ಭಟ್ಟರೆಲ್ಲ ಈ ರೀತಿ ಆನಿಯನ್ ಮತ್ತು ಗಾರ್ಲಿಕನ್ನು ಯೂಸ್ ಮಾಡೋದಿಲ್ಲ, ತಿನ್ನೋದಿಲ್ಲ. ಸೊ ನಾನು ಆ ರೀತಿ ರೆಸಿಪಿ ಮಾಡೋದ್ರಿಂದ ನಾನಿಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ ಯೂಸ್ ಮಾಡಲಿಲ್ಲ. ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕಿ ರುಬ್ಬಿದಂತಹ ಮಸಾಲೆಯನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೇನೆ, ವಿತೌಟ್ ಕೊಕೊನಟ್. ಅಂದರೆ ಇದಕ್ಕೆ ನಾನೀಗ ತೆಂಗಿನ ತುರಿಯನ್ನು ಹಾಕಲಿಲ್ಲ. ನೋಡಿ, ಈ ರೀತಿ ರುಬ್ಬಿದಂತಹ ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಲೋ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿಟ್ಟರೆ ಅದು ಸೀದೋಗ್ತದೆ. ಸೊ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ತೆಂಗಿನ ಎಣ್ಣೆಯಲ್ಲೇ ನಾವು ಮಸಾಲೆಯನ್ನು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ದೇನೆ, ಒಂದು 3 ಸ್ಪೂನಷ್ಟು. ನೋಡಿ, ಇದಕ್ಕೀಗ 1 ತೆಂಗಿನಕಾಯಿ ತುರಿಯನ್ನು ನಾನು ತುರಿದು ಈ ರೀತಿ ಹಾಕ್ತೇನೆ ಮಸಾಲೆಗೆ. ಡೈರೆಕ್ಟ್ ಮಸಾಲೆಗೆ ನಾನು ಆ್ಯಡ್ ಮಾಡಿದ್ದೇನೆ. ನೋಡಿ, ಇದು ಈಗ ಲೋ ಫ್ಲೇಮಲ್ಲೇ, ಅದಕ್ಕಿಂತ ಸ್ಲೋ ಇಟ್ಟರೆ ಸಾಕ್ತದೆ. ಚೆನ್ನಾಗಿ ನಾವೀಗ ಫ್ರೈ ಮಾಡುವ. ನಾನು ಆಲ್ರೆಡಿ ತೊಂಡೆಕಾಯಿ ಮತ್ತು ಕಪ್ಪು ಕಡಲೆಯನ್ನು ಬೇಯಿಸಿ ತಗೊಂಡಿದ್ದೇನೆ. ಕಪ್ಪು ಕಡಲೆ ನೀವು ನೈಟ್ ಹಾಕಿ, ಓವರ್ ನೈಟ್ ಹಾಕಿ, ನೆಕ್ಸ್ಟ್ ಡೇ ಮಾಡೋದಾದರೆ ಫುಲ್ ನೈಟ್ ನೆನೆಸಿ ಇಡಬೇಕು. ನಂತರ ತೊಂಡೆಕಾಯಿಯನ್ನು ನಾನು ರೌಂಡ್ ಆಗಿ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು ಇಲ್ಲಿ. ನೋಡಿ, ನಾನು ತೆಂಗಿನ ತುರಿ ಹಾಕಿದ್ದು ಮಸಾಲೆ ನೋಡಿ ಈ ರೀತಿ ಬರ್ತದೆ. ನೋಡಿ, ನಂತರ 2 ವಿಸಿಲ್ ಕೂಗಿಸಿದಂತಹ ತೊಂಡೆಕಾಯಿ ಮತ್ತು ನಾನಿಲ್ಲಿ ಕಪ್ಪು ಕಡಲೆಯನ್ನು ತೊಗೊಂಡಿದ್ದೇನೆ. ಕಪ್ಪು ಕಡಲೆ ಯಾಕೆಂದರೆ ತುಂಬ ಒಳ್ಳೆಯದಾಗ್ತದೆ. ಸೊ ನಾನಿಲ್ಲಿ ಕಪ್ಪು ಕಡಲೆಯನ್ನು ತೊಗೊಂಡಿದ್ದೇನೆ. ನೋಡಿ, ಈ ರೀತಿ ಮಸಾಲೆಗೆ ನಾವು ಕರಿ ಲೀವ್ಸ್ ಹಾಕಿದರೆ ಆಯಿತು. ನೋಡಿ, ನಂತರ ಇಲ್ಲಿ ಬೇಯಿಸಿದಂತಹ ತೊಂಡೆಕಾಯಿ ಮತ್ತು ಕಡಲೆ. ನಾನಿಲ್ಲಿ ತೊಂಡೆಕಾಯಿ ಮತ್ತು ಕಡಲೆ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸುವಾಗ ಅದಕ್ಕೆ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು. ಯಾಕೆಂದರೆ ತೊಂಡೆಕಾಯಿಗೆಲ್ಲ ಉಪ್ಪೆಲ್ಲ ಹೀರಿದೆ, ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್ ಅಂತ. ಸೊ ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಆ್ಯಡ್ ಮಾಡಿ ತೊಗೊಂಡಿದ್ದೇನೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ರೆಸಿಪಿ ನಮ್ಮದು ರೆಡಿ ಆಗ್ತದೆ. ನೋಡಿ, ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಯಾಕಂದರೆ ನಾನು ಇದಕ್ಕೆ ಪುನಃ ನೀರು ಯೂಸ್ ಮಾಡಲಿಲ್ಲ. ಬೇಯಿಸಿದಂಥ ನೀರು ಇದ್ರೇ ಸ್ವಲ್ಪ ಹಾಕಿದರೆ ಸಾಕು, ಇಲ್ಲದ್ರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಸಿಪಿ ರೆಡಿ ಆಗ್ತದೆ. ತುಂಬ ಸಿಂಪಲ್ಲಾಗಿ ಪಕ್ಕ ಬ್ರಾಹ್ಮಣ ಸಾಂಪ್ರದಾಯಿಕ ಶೈಲಿಯ ತೊಂಡೆಕಾಯಿ ಮತ್ತು ಕಡಲೆ ರೆಸಿಪಿ ಈಗ ರೆಡಿ ಆಗ್ತದೆ, ವಿದೌಟ್ ಆನಿಯನ್ ಗಾರ್ಲಿಕ್. ಆನಿಯನ್ ಮತ್ತು ಗಾರ್ಲಿಕ್ ಬೇಕಂತಲೇ ಇಲ್ಲ ರೆಸಿಪಿಗೆ, ಅದಕ್ಕಿಂತ ಸಹ ತುಂಬ ರುಚಿಯಾಗಿರುವ ರೆಸಿಪಿ ರೆಡಿ ಆಗ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು.
ಒಂದು 3-5 ನಿಮಿಷ ಆದರೂ ಈ ರೀತಿ ನಾವು ಮಾಡ್ತಿರ್ಬೇಕು. ಯಾಕಂದರೆ ಇದಕ್ಕೆ ನಾವು ನೀರು ಹಾಕಲಿಲ್ಲಲ್ಲ, ತಳ ಹಿಡಿಬೋದು. ಸೊ ನಾನು ಸೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಗೊಳ್ತಾ ಇದ್ದೇನೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ತೆಂಗಿನ ಎಣ್ಣೆಯಲ್ಲೇ ನಾವಿಲ್ಲಿ ಯೂಸ್ ಮಾಡಿದ್ದಂತ ರುಚಿ ಸಹ ಜಾಸ್ತಿ. ಮತ್ತು ಈ ರೀತಿ ರೆಸಿಪಿ ಎಲ್ಲರಿಗೂ ಸಹ ಕೂಡ ಇಷ್ಟ ಆಗ್ತದೆ. ನೋಡಿ, ಈ ರೀತಿ ರೆಸಿಪಿ ರೆಡಿಯಾಗಿದೆ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.